ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯು ಮೌಲ್ಯಯುತ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದ್ದು, ಅದರ ಜೊತೆಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುವುದು ಶ್ಲಾಘನೀಯವಾಗಿದೆ ಎಂದು ಭಾರತೀಯ ಸೇನೆಯ ನಿವೃತ್ತ ಕ್ಯಾಪ್ಟನ್ ಪರ್ಲ್ ಚೇವೂರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯಲ್ಲಿ ಜರುಗಿದ 2026-27ನೇ ಸಾಲಿನ ಶಾಲಾ ನಾಯಕರ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ನಾಯಕತ್ವವು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಗತ್ಯವಾಗಿದ್ದು, ತಮಗೆ ವಹಿಸಿದ ಕಾರ್ಯವನ್ನು ಜವಾಬ್ದಾರಿಯಿಂದ ಮಾಡುವುದು ಮುಖ್ಯವಾಗಿರುತ್ತೆ. ನಿಜವಾದ ನಾಯಕನು ದಯೆ, ಜವಾಬ್ದಾರಿ, ಪರಸ್ಪರ ಸಹಾಯ ಮಾಡುವ ಹಾಗೂ ಇತರರಿಗೆ ಉತ್ತಮ ಉದಾಹರಣೆ ಆಗಿರುತ್ತಾನೆ. ತಂಡವನ್ನು ಮುನ್ನಡೆಸುವ ಜೊತೆಗೆ ಸಮಾಜಕ್ಕೂ ಕೊಡುಗೆಯನ್ನು ನೀಡುತ್ತಾನೆ ಎಂದರು. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಏರ್ಪಡಿಸುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶಿಕ್ಷಕರಿಗೆ, ಪೋಷಕರಿಗೆ ಜೊತೆಗೆ ಶಾಲೆಗೂ ಕೀರ್ತಿಯನ್ನು ತನ್ನಿ ಎಂದರು. Up next is a sports captain, Hashmita T.N., daughter of Mr. Manjunath T.P. and Mrs. Shweta Kumari from Virajpet. Hi, I am Ryan Kerr, your sports captain of academic year 2026-27. Our next discipline leader is Kanishka Somana P., daughter of Mr. P.P. Somana and Mrs. Puama T.D. from Boykeri. Officially awarded as a best orator. ಶಾಲಾ ಮುಖ್ಯೋಪಾಧ್ಯಾಯರಾದ ಮೀರಾ ಪೂಣಚ್ಚ ಮಾತನಾಡಿ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆ ಇವೆರಡರಲ್ಲಿಯೂ ಉತ್ತಮ ಸಾಧನೆಯನ್ನ ಮಾಡ್ತಾ ಇದ್ದು ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ ಎಂದರು. In the hearts of our young leaders as a compass for the rest of their lives. In the army, we lead from the front. We have to be a good example. If we are not, then whoever is following you will not. Right? They'll see the leader and then they'll do whatever they want to do. Right? So, a leader is, a true leader is, you have to be kind, you have to be honest, you have to be respectful. Right? And you have to lead from the front and you have to be a good example for the others. And I would just like to say that for the other students, you are also leaders in some way or the other. When you help each other, when you respect your teachers, when you are caring for the school, and when you are doing the right thing every day, that itself is being a leader in your own way. Okay, so continue to be that. ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯ ಮುಖ್ಯಸ್ಥರು ಹಾಗೂ ಸಮಾಜ ಸೇವಕ ಪೂಜಾ ಸಜೇಶ್, ಶಿಕ್ಷಕಿ ಕೃತ ಪೊನ್ನಮ್ಮ, ಕ್ಯಾಂಪಸ್ ನಿರ್ವಹಣೆಗಾರ ರವೀನ್ ರಿಚರ್ಡ್, ಶಿಕ್ಷಕರು, ಪೋಷಕರು, ಸಿಬ್ಬಂದಿಗಳು ಹಾಗೂ ಶಾಲಾ ಮಕ್ಕಳು ಈ ಸಂದರ್ಭ ಪಾಲ್ಗೊಂಡಿದ್ದರು.